ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರಕ್ಕೆ ಬಂದು RCB ಅಭಿಮಾನಿಗಳಿಗೆ ಬೆಂಕಿ 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 ನ್ಯೂಸ್ ಮೇಲೆ ಬೆಂಕಿ ನ್ಯೂಸ್ಗಳು ಅಂತ ಹೇಳಬೇಕು. ಯಾಕಂದರೆ RCB ತಂಡದ ಕೆಲವೊಂದಷ್ಟು ಆಟಗಾರರು ಆಲ್ರೆಡಿ ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಹೇಳಬೇಕು. ಹಾಗಾದರೆ ಫಸ್ಟ್ ಡೇ ಪ್ರಾಕ್ಟೀಸ್ ಕ್ಯಾಂಪ್ RCBದು ಟಾಟಾ IPL 2025 ಯಾವ ರೀತಿ ಇತ್ತು ಎಲ್ಲ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, RCB ತಂಡ ಇನ್ನು IPL ಶುರು ಆಗಿ 3 ತಿಂಗಳಿದೆ. ಆದರೆ ಯಾರ್ಯಾರು ಇಂಡಿಯನ್ ಟೀಮ್ಗೆ ಆಡ್ತಾರೆ ಅಂದರೆ ಬೇರೆ ಒಂದು ಲೀಗ್ಗಳು ಆಡ್ತಾ ಇಲ್ಲ, ಯಾವುದೇ ಒಂದು ಈ ಮ್ಯಾಚ್ಗಳು ಆಡ್ತಾರೆ, ಅವರೆಲ್ಲರೂ ಕೂಡ ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಹೇಳಬೇಕು. ಅದರಲ್ಲಿ ಮೇಯ್ನಾಗಿ ನಮ್ಮ ಪ್ಲೇಯಿಂಗ್ ಲೆವೆಲ್ ಆಡುವಂಥ ಆಟಗಾರರು 3 ಜನ ಇದ್ದಾರೆ ಅಂತ ಹೇಳಬೇಕು. ಯಾರಪ್ಪ ಅಂತ 4 ಜನ ಅಂತ ಹೇಳಬೇಕು. ಜೊತೆ ಶರ್ಮಾ ಅವರಿದ್ದಾರೆ, ಮತ್ತು ನಮ್ಮ ಮೇಯ್ನಾಗಿ ರಜತ್ ಪಟಿದಾರ್ ರಿಟರ್ನ್ ಆಗಿರೋಂಥ ಆಟಗಾರರಿದ್ದಾರೆ, ಮತ್ತು ಇನ್ನು ಭುವನೇಶ್ವರ್ ಕುಮಾರ್ ಇದ್ದಾರೆ, ಕುರ್ನಾಲ್ ಪಾಂಡ್ಯ ಇದೆ ಅಂತ ಹೇಳಬೇಕು. ಇವರು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಪ್ರಾಕ್ಟೀಸ್ ಕ್ಯಾಂಪ್ಗೆ ಅಂತ ಹೇಳಬೇಕು. ಪ್ರಾಕ್ಟೀಸ್ ನಾವು ಮಾಡ್ತಾರೆ ಅಂತ ಹೇಳಬೇಕು. ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇನ್ನು ಸುಮಾರು ಜನ ಯಂಗ್ಸ್ಟರ್ಸ್ಗಳು ಕೂಡ ಇದ್ದಾರೆ ಅಂತ ಹೇಳಬೇಕು. ಅವ್ರ ನೇಮ್ಗಳು ಸರಿಯಾಗಿ ಬಾಯಿಗೆ ಬರೋದಿಲ್ಲ. ಸುಮಾರು ಜನ ಯಂಗ್ಸ್ಟರ್ಸ್ಗಳು ಕೂಡ ಇದ್ದಾರೆ ಅಂತ ಹೇಳಬೇಕು. ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದು ಹೇಳಬೇಕು. ಮೇಯ್ನಾಗಿ ರಜತ್ ಪಟಿದಾರ್ ಬಂದ ಕೂಡಲೇ ಅಣ್ತಮ್ಮ ಕೈಗೆ ಗ್ಲೌಸ್ ಹಾಕೊಂಡು ಪ್ರಾಕ್ಟೀಸ್ ಆ ಕಡೆಗೆ ಇಳಿದ್ರು ಅಂತ ಹೇಳಬೇಕು. ಭರ್ಜರಿ ಭಯಂಕರಿಗೆ ಪ್ರಾಕ್ಟೀಸ್ನ ಮಾಡಿದ್ರು ಅಂತ ಹೇಳಬೇಕು. ಕೇವಲ 28 ಬಾಲಲ್ಲಿ 58 ರನ್ ನೋಡ್ರು ಅಂತ ಹೇಳಬೇಕು. ಇವ್ರು ಗೊತ್ತಲ್ಲ 58, 50, 52 ಈ ರೀತಿ ಸ್ಕೋರ್ ಮಾಡ್ತಾರೆ. ಇನ್ನು ಕುರ್ನಾಲ್ ಪಾಂಡ್ಯ ಅವರು 2 ವಿಕೆಟ್ನ ಕಿತ್ತು ಅಂತ ಹೇಳಬೇಕು. ಇನ್ನು ಜಿತೇಶ್ ಶರ್ಮಾ ಅವರು ಕೂಡ 1 ವಿಕೆಟ್ ಮತ್ತು 25 ರನ್ನ ಹೊಡೆದ್ರು ಅಂತ ಹೇಳಬೇಕು. ಎಷ್ಟೋ 18 ಬಾಗಿ 25 ರನ್ ಹೊಡೆದು ಅವರು ಕೂಡ ಔಟ್ ಆರು ಅಂತ ಹೇಳಬೇಕು. ಇನ್ನು ಸುಮಾರು ಜನ ಯಂಗ್ಸ್ಟರ್ಸ್ಗಳು ಕೂಡ ಬೌಲಿಂಗ್ ಮಾಡ್ಕೊಂಡು ಇನ್ನು ಹೆಂಗೆ ಗುರು ಹಚ್ಚಂದ್ರೆ ಹೆಂಗೆ ಮ್ಯಾಚ್ ಆಡಿರೋದಾಯಿತು ಅಂತಂದರೆ ಗುರು, ಸುಮಾರು ಜನ ಅವರು ಕೂಡ ಪ್ರಾಕ್ಟೀಸ್ ಮಾಡೋಕ್ಕೆ ಸುಮಾರು ಜನ ಪ್ಲೇಯರ್ಸ್ಗಳು ಇರ್ತಾರೆ. ಅವರ ಕರ್ಕೊಂಡ್ಬಂದಿರೋ RCB ಮ್ಯಾನೇಜ್ಮೆಂಟ್ಗಳು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಮತ್ತು RCB ತಂಡ 2025 ಕಪ್ ಆಡಿಬೇಕಾದ್ರೆ ಡಿಸೈಡ್ ಮಾಡಿದೆ ಆಲ್ರೆಡಿ. ಪ್ರಾಕ್ಟೀಸ್ಗೆ ಏನು ಮಾಡ್ತೀರಾ ಗುರು, ಕೂತ್ಕೊಂಡು ನೀವು ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ ಅಂತ ಕರ್ಕೊಂಬಂದು ಪ್ರಾಕ್ಟೀಸ್ ತಯಾರಿ ಶುರು ಮಾಡಿದ್ದಾರೆ. ಏನಂತೀರಾ?